ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೆಲ್ಸಿನ್ಕಾಯಿ ಚಿಪ್ಸ್. ಅದಕ್ಕೆ ನಾನು ಇಲ್ಲಿ ಇಂಬದ ಹೆಲ್ಸಿನ್ಕಾಯಿ ತಗೊಂಡಿದ್ದೆ. ಸಮ ಬೆಳ್ದಿರ್ಕು, ಬಟ್ ಒಳಗಡೆ ಯೆಲ್ಲೋ ಕಲರ್ ಆಯಿಪ್ಪಕ್ಕಾಗ ವೈಟ್ ಕಲರೇ ಇರ್ಕು, ಬಟ್ ಫುಲ್ ಬೆಳ್ದಿರ್ಕು. ಹಾಗಿನಕಾಯಿ ತಗೊಂಡ್ರೆ ಒಳ್ಳೆ ಬತ್ತು. ಬಟ್ ಇದು ತುಂಬ ಲೆಂತಿ ಪ್ರೋಸೆಸ್, ಸ್ವಲ್ಪ ಪೇಷನ್ಸ್ ಬೇಕಾತ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಬೇಕಾತ್ತು. ಈಗ ಹೆಲ್ಸಿನ್ಕಾಯಿನ ನಾವು ಪೀಸಸ್ ಆಗಿ ಕಟ್ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಹೆಲ್ಸಿನ್ಕಾಯಿನ ಒಚ್ಚಿ ಆದಮೇಲೆ ನಾವು ಒಂದು ಪಾತ್ರಕ್ಕೆ ಹಾಯ್ಕೊಂಬ. ಅದಾದಮೇಲೆ ಈಗ ಇನ್ನೊಂದು ಪ್ರೋಸೆಸ್ ಎಂತಂದರೆ, ಹೆಲ್ಸಿನ್ಕಾಯಿ ಬೀಜ ಅಥವಾ ದಾನಿ ಅಂತ ನಾವೆಂತ ಹೇಳುತ್ತೆ ಅದನ್ನು ಕೂಡ ಸಪ್ರೇಟಾಗಿ ತಗೊಂಡು ಬರೀ ಹೆಲ್ಸಿನ್ಕಾಯಿನ ಮಾತ್ರ ನಾವು ತಗೊಂಡ್ಕ ಹೆಲ್ಸಿನ್ಕಾಯಿ ಸೊಳ್ಳೆ ಇರೋ ಥರ ಅದು ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ಕ ಒಂದು 3 to 4 ಟೈಮ್ಸ್ ನೀರಲ್ಲಿ ವಾಶ್ ಮಾಡ್ಕೊಂಡು ಸೈಡಲ್ಲಿ ಸೈಡಲ್ಲಿ ಇಟ್ಟಾದಮೇಲೆ ನಾವು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಇದು ಫುಲ್ ಫ್ರೆಂಚ್ ಫ್ರೈಸ್ ಮಾಡೋತ್ತಿಗೆ ನಾವು ಉದ್ದುದ್ದ ಕಟ್ ಮಾಡುತ್ತಲ್ಲ ಆ ಥರ ಕಟ್ ಮಾಡ್ಕೊಂಡ್ರು ಸಾಕಾಗ್ತ. ಸೊ ಇದನ್ನು ಇಷ್ಟು ಸೊಳ್ಳಿನ ನನಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಗೊತಿದ್ದೆ. ಇದಿಷ್ಟು ಕಟ್ ಮಾಡಿ ಆದಮೇಲೆ ಇನ್ನೊಂದು ಸತಿ ವಾಶ್ ಮಾಡಿ ಒಂದು ಪಾತ್ರಕ್ಕೆ ಹಾಯ್ಕೊಂಬತ್ತಿಗೆ ಜಾಸ್ತಿ ನೀರು ಇಲ್ಲಿದ್ದಂಗೆ ನಿಮ್ಗೆ ಎಂಥರೂ ಜಾಸ್ತಿ ನೀರಿತ್ತು ಅನ್ಕೊಂಡ್ರೆ ಒಂದು ಸತಿ ಬಟ್ಟೆಗೆ ಫುಲ್ ಹಾಸ್ಕೊಂಡು ಅದಾದಮೇಲೆ ಪಾತ್ರಕ್ಕೆ ಹಾಯ್ಕೊಂಡ್ರು ಆಯ್ತು. ಒಟ್ನಲ್ಲಿ ನೀರು ಇಲ್ಲಿದ್ದಂಗೆ ನಾವು ಅದೇ ಮೇನ್, ಎಂತಕ್ಕಂದ್ರೆ ಎಣ್ಣೆಲಿ ಫ್ರೈ ಮಾಡುತ್ತಲ್ಲ ಅದಕ್ಕೆ. ಆಮೇಲೆ ನಾನಿದು ಫ್ರೈ ಮಾಡಿ ಆದಮೇಲೆ ಒಂಚೂರು ಮಸಾಲಾಸ್ ಆ್ಯಡ್ ಮಾಡ್ತೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಲಿಕ್ಕೆ ಇದು ಆ್ಯಡ್ ಮಾಡಿದ್ರೆ ಟೇಸ್ಟ್ ಒಳ್ಳೆ ಬರುತ್ತೆ. ಅದಕ್ಕೆ ನಾನಿಲ್ಲ ಒಂಚೂರು ಉಪ್ಪು, ಆಮೇಲೆ ಖಾರ ಪುಡಿ, ಸ್ವಲ್ಪ ಮಸಾಲ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಆಮೇಲೆ ಒಂಚೂರು ಧನಿಯಾ ಪೌಡರ್ ತಗೊಂಡಿದ್ದೆ. ಅದಾದಮೇಲೆ ಒಂಚೂರು ಅರಿಶಿನ, ಇದಿಷ್ಟು ತಗೊಂಡು ಮಾಡ್ಕೊಂಡು ಮಿಕ್ಸ್ ಇದಿಷ್ಟು ಆ್ಯಡ್ ಮಾಡಿದ್ರೆ ಟೇಸ್ಟ್ ಇನ್ನೂ ಒಳ್ಳೆ ಬರುತ್ತೆ. ಹಾಗೆ ತಿಂಬೋದಕ್ಕಿಂತ ಈ ಥರ ತಿಂದರೆ ಟೇಸ್ಟಿಯಾಗಿರುತ್ತಂತ ನಾನು ಇದನ್ನು ಆ್ಯಡ್ ಮಾಡ್ಕೊತಿದ್ದೆ. ಮಾಡ್ಕೊಂಡು ಫುಲ್ ಮಿಕ್ಸ್ ಮಿಕ್ಸ್ ಮಾಡಿ ಆದಮೇಲೆ ಅದು ಈ ರೀತಿ ಕಾಣಿಸುತ್ತೆ. ಇದನ್ನೀಗ ಸೈಡಲ್ಲಿ ಇಟ್ಕೊಂಬ. ಇದಾದಮೇಲೆ ನಾವೀಗ ಒಂದು ಪಾತ್ರೆ ತಗೊಂಡು ಒಂಚೂರು ಎಣ್ಣೆ ಹಾಯ್ಕೊಂಡಾದ್ಮೇಲೆ ಅದು ಬಿಸಿ ಹಪ್ಪಕ್ಕೆ ಬಿಡುವ. ಎಣ್ಣೆ ಬಿಸಿ ಹಪ್ಪದು ಹೆಂಗೆ ಗೊತ್ತಂದರೆ, ಇಲ್ಲಿ ಬಬಲ್ಸ್ ಥರ ಬರ್ತಿತ್ತು, ನಿಮ್ಗೆ ಕಾಣಿಸ್ತಿತ್ತಲ್ಲ ಆ ಥರ ಬಬಲ್ಸ್ ಬಂದರೆ ಎಣ್ಣೆ ಕಾದಿತ್ತಂತ ಅರ್ಥ. ಈಗ ಕಾದಿರೋ ಎಣ್ಣೆಗೆ ನಾವು ಹೆಲ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರುತ್ತಲ್ಲ ಅದನ್ನು ಇದನ್ನು ಹಾಯ್ಕೊಂಡು ಮಾಡ್ಕೊಂಡು ಫ್ರೈ ಮಾಡ್ಕೊತ ಬಪ್ಪ ನಾವು. ಇದನ್ನು ನಾವು ಎರಡು ಸೈಡ್ ಮಾಡ್ಕೊಂಡ್ರೆ ಫ್ರೈ ಆಗೋ ಥರ ಎರಡು ಸೈಡ್ ಮಾಡ್ಕೊಂಡು ಫ್ರೈ ಮಾಡಿದ್ರೆ ಮಾತ್ರ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಚಿಪ್ಸ್ ಯಾವತ್ತೂ ಕ್ರಿಸ್ಪಿಯಾಗಿ ಇರ್ಕಲ್ಲ, ಇಲ್ಲಾಂದ್ರೆ ಚಿಪ್ಸ್ ಅನ್ಸೋದಿಲ್ಲ. ಅದಕ್ಕೆ ಎರಡು ಸೈಡ್ ಫ್ರೈ ಎರಡು ಸೈಡ್ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಯ್ತು, ಲೈಟಾಗಿ ಬ್ರೌನ್ ಶೇಡಿಗೆ ಟರ್ನ್ ಆಗ್ತಿದ್ದು ಅಷ್ಟೊತ್ತಿಗೆ ಇದಾಯ್ತು ಅಂತ ಅರ್ಥ. ಅದಾದಮೇಲೆ ಇದನ್ನು ನಾವು ತೆಗೆದು ಒಂದು ಪಾತ್ರಕ್ಕೆ ಹಾಯ್ಕೊಂಡು ಮಸಾಲಾಸ್ ಆ್ಯಡ್ ಇದು ಮಸಾಲ ಆ್ಯಡ್ ಮಾಡೋತ್ತಿಗೆ ತುಂಬ ಹೊತ್ತು ಗ್ಯಾಪ್ ಬಿಡೋಕ್ಕಾಗ. ತಕ್ಷಣ ಅದೇ ಕೂಡಲೇ ಮಸಾಲ ಹಾಯ್ಕೊಂಡ್ರೆ ಹಿಡಿತು ಮಾಡ್ಕೊಂಡು. ಇಲ್ಲಾಂದ್ರೆ ಅದು ಮಸಾಲ ಒಂದು ಬದಿ ಆಯ್ತು, ಚಿಪ್ಸ್ ಒಂದು ಬದಿ ಆಯ್ತು. ಅದು ಮಸಾಲ ಹಾಕಿದ್ರೂ ಯೂಸ್ ಇರೋದಿಲ್ಲ. ಅದಕ್ಕೆ ಇಮಿಡಿಯೇಟ್ಲಿ ಹಾಕಿಬಿಡ್ಬೇಕು ನಾವು ಮಸಾಲಾನ. ಇದಾದಮೇಲೆ ಮಾಡ್ಕೊಂಡು ಮಿಕ್ಸ್ ಮಾಡೋತ್ತಿಗೆ ನಮಗೆ ಈ ಥರ ಸೌಂಡ್ ಅಂತಾರ ಬಂದರೆ ಇದು ಆಯ್ತು ಅಂತ ಅರ್ಥ, ಮತ್ತು ಕ್ರಿಸ್ಪಿ ಆಯ್ತು ಅಂತ ಅರ್ಥ. ಫೈನಲಾಗಿ ಅದು ಈ ರೀತಿ ಕಾಣಿಸುತ್ತೆ. ಈಗ ಮಳೆಗಾಲ ಅಲ್ಲ, ಸ್ನ್ಯಾಕ್ಸ್ ಆಗಿ ತಿಂಬಕ್ಕೆ ಇನ್ನೂ ಒಳ್ಳೆ ಇರುತ್ತಿದೆ. ಅದಕ್ಕೆ ನೀವು ಒಂದು ಸತಿ ಇಷ್ಟರೇ ಟ್ರೈ ಮಾಡಿ. ವಿಡಿಯೋ ಇಷ್ಟರೇ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.